ಕೋವಿಡ್ ನೋಡಿ ಇವಾಗ ಎಲ್ಲ ಇದೆ. ಕೋವಿಡಿಂದ ಈಗಾಗಲೇ ನಾನು ಎಲ್ಲ ಮಾಹಿತಿ ಕೊಟ್ಟಿದ್ದೇನೆ. ನಾವು ಸಭೆ ಮಾಡೋದು, ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಆಯಿತು, ಅದು ಕಳೆದ ಶುಕ್ರವಾರನೇ ಮಾಡಿದ್ದೀವಿ. ಮತ್ತು ಏನೇನು ಯಾವ ಮಾರ್ಗಸೂಚಿಗಳು ಕೂಡ ಹೇಳಿದ್ದೀವಿ. ಈ ಕೋವಿಡ್ ಏನು ಇದೆ, ಈ ವೈರಾಣುವಿನಿಂದ ತೀವ್ರವಾದಂಥ ಸಮಸ್ಯೆಗಳು ಬರೋದಿಲ್ಲ ಅಂತ ನಮ್ಮಲ್ಲಿ ಇರುವಂಥ ಸದ್ಯಕ್ಕಿರುವಂಥ ಮಾಹಿತಿ. ಕೋವಿಡ್ ಇದೆ, ನಮ್ಮ ಜನವರಿಲೂ ಕೂಡ ಸ್ವಲ್ಪ ಕೇಸಸ್ ಇತ್ತು, ಫೆಬ್ರವರಿಲೂ ಸ್ವಲ್ಪ ಕೇಸಸ್ ಇತ್ತು. ಕೋವಿಡ್ ಇದ್ದಂತೆ, ಯಾಕಂದರೆ ಆ ವೈರಸ್ಸು ನಮ್ಮಲ್ಲಿ ಅದು ಈಗ ಎಂಡೆಮಿಕ್ ಅಂತ ಹೇಳ್ತೀವಿ. ಎಂಡೆಮಿಕ್ ಅಂತ ಹೇಳಿದ್ರೆ ಇದು ಶಾಶ್ವತವಾಗಿರ್ತದೆ. ಒಂದೊಂದು ಸಲ ಜಾಸ್ತಿ ಆಗುತ್ತೆ, ಒಂದೊಂದು ಸಲ ಕಮ್ಮಿ ಆಗುತ್ತೆ. ಈಗ ಮಳೆಗಾಲ ಬಂದಾಗ ಬೇರೆ ಬೇರೆ ಜ್ವರಗಳು ಬರುವಂಥದ್ದು, ಕೆಮ್ಮು, ನೆಗಡಿ, ಇನ್ಫ್ಲೂಯೆನ್ಸಾ ಥರ ಬರ್ತಕ್ಕಂಥ ಕಾಯಿಲೆಗಳು, ರೋಗಗಳು ಅಂದರೆ ಆ ವೈರಸ್ ಆ ಸಂದರ್ಭದಲ್ಲಿ ಹೆಚ್ಚಿನ ಪರಿಣಾಮಕಾರಿಯಾಗಿರ್ತದೆ ಮತ್ತು ಕಮ್ಮಿ ಆಗ್ತದೆ. ಅದೇ ಥರ ಇದು ಕೂಡ ಇದೆ. ಆದರೆ ಈ ಒಂದು ವೇರಿಯಂಟ್ ಏನಿದೆ, ಈ ರೂಪಾಂತರ ಆಗಿರುವಂಥದ್ದು, ಇದು ಅಂಥ ತೀವ್ರವಾದಂಥ ಏನು ದುಷ್ಪರಿಣಾಮ ಬೀರೋದಿಲ್ಲ ಅಂತ ಒಂದು ಇರುವಂಥ ಮಾಹಿತಿ. ಅದು ಎಚ್ಚರಿಕೆಯಿಂದ ಇರಬೇಕು. ಆದಷ್ಟು ವಯಸ್ಸಾಗಿರೋರು ಮತ್ತು ಬಾಣಂತಿಯರು ಮತ್ತು ಯಾರಿಗೆ ಕೆಲವು ಇಮ್ಯುನಿಟಿ ಕಮ್ಮಿ ಇರ್ತದೆ, ಇಮ್ಯುನೋ ಸಪ್ರೆಸೆಂಟ್ ಡ್ರಗ್ಸ್ ತೊಗೊಳ್ತಾ ಇರ್ತಾರೆ ಅಂಥವರೆಲ್ಲ, ಮತ್ತು ಮಕ್ಕಳು ಅಂಥವರೆಲ್ಲ, ಎಲ್ಲ ಜನ ಹೆಚ್ಚಿರುವಂಥ ಪ್ರದೇಶಕ್ಕೆ ಹೋದಾಗ ಕಡ್ಡಾಯವಾಗಿ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಿದ್ದೀವಿ. ಇಷ್ಟು ಟೆಸ್ಟ್ಗಳೆಲ್ಲ ಕಡೆ ಕಿಟ್ಸನ್ನು ನಮ್ಮ ಜಿಲ್ಲಾ ಎಲ್ಲ ಆಸ್ಪತ್ರೆಗೆ ಕಳಿಸಿದ್ದೀವಿ. ಯಾರಿಗೆ ಈ ಏನು ಸಾರಿಗೆ ಅಂತ ಹೇಳ್ತೀವಿ, ಅಂದರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಅಂಥವ್ರಿಗೆ ಕಡ್ಡಾಯವಾಗಿ ಅವ್ರು ಟೆಸ್ಟ್ ಮಾಡಿಸ್ಕೋಬೇಕು. ಮತ್ತು ಯಾರಿಗೆ ಆಸ್ಪತ್ರೆ ದಾಖಲಾಗಿ ಅವರಿಗೆ ಉಸಿರಾಟದ ಸಮಸ್ಯೆ ಅಂಥದ್ದೆಲ್ಲ ಇದ್ದಾಗ ಅಂಥವ್ರಿಗೂ ಕೂಡ ಟೆಸ್ಟ್ ಮಾಡಿಸ್ಕೊಳ್ಬೇಕು. ಎಲ್ಲರೂ ಕೂಡ ಸಾರ್ವಜನಿಕವಾಗಿ ಟೆಸ್ಟಿಂಗ್ ಏನು ಮಾಡಿಸ್ತಾ ಇಲ್ಲ. ಶಾಲೆ ಕಾಲೇಜ್ ಸ್ಕೂಲ್ಗೆಲ್ಲ ಎಲ್ಲ ಓಪನ್ ಆಗ್ತದೆ, ಹೋಗ್ತಾರೆ. ಅದರ ಬಗ್ಗೆ ಏನಿಲ್ಲ, ಸಮಸ್ಯೆ ಏನಿಲ್ಲ. ಈ ಒಂದೇ ಒಂದು ಮಾರ್ಗಸೂಚಿ, ಯಾರಾದರೂ ಮಕ್ಕಳಿಗೆ ಜ್ವರ, ಕೆಮ್ಮು, ನೆಗಡಿ ಏನಿದ್ರೆ ಅವ್ರನ್ನ ದಯವಿಟ್ಟು ಶಾಲೆಗಳಿಗೆ ಕಳಿಸ್ಬೇಡಿ. ನೀವು ಅದು ಗುಣ ಆದಮೇಲೆ ಅವ್ರನ್ನ ಕಳಿಸಿ ಅಂತ ಹೇಳಿದ್ದೀವಿ. ಶಾಲೆಗಳಲ್ಲಿ ಅವ್ರ ಟೀಚರ್ಸ್ಗೆ ಮತ್ತು ಮ್ಯಾನೇಜ್ಮೆಂಟ್ಗೆ ಅಲ್ಲಿರೋ ಮಕ್ಕಳಲ್ಲಿ ಯಾರೋ ಈ ಥರ ಒಂದು ಅವ್ರಿಗಿದ್ರೆ ಅವ್ರನ್ನ ಶಾಲೆಯಲ್ಲಿ ಇಟ್ಕೋಬೇಡಿ, ಅವ್ರ ಮನೆಗೆ ಕಳಿಸ್ಬೇಡಿ ಅಂತ ಹೇಳಿದ್ವಿ. ಅಷ್ಟೇ ಇರುವಂಥದ್ದು, ಬೇರೆ ಇನ್ನೇನಿಲ್ಲ.